ಕರ್ನಾಟಕದಲ್ಲೂ ಎಸ್ಐಆರ್ ಕಾಂಗ್ರೆಸ್ ಫುಲ್ ಶೇಕ್ ಆಗ್ತಾ ಇರುವುದು. ಕರ್ನಾಟಕದಲ್ಲೂ ಕೂಡ ಎಸ್ಐಆರ್ಗೆ ಆದೇಶಿಸಿದಂತಹ ಚುನಾವಣಾ ಆಯೋಗ. ಕಾಂಗ್ರೆಸ್ ನಿದ್ದೆಗೆಡಿಸಿದಂತಹ ಮತದಾರರ ಪಟ್ಟಿ ದೇಶಾದ್ಯಂತ ಎಸ್ಐಆರ್ಗೆ ಆದೇಶಿಸಿದಂತಹ ಚುನಾವಣಾ ಆಯೋಗ ಇದೀಗ ಭಾರತೀಯ ಚುನಾವಣಾ ಆಯೋಗದಿಂದ ಫೈನಲ್ ಆಗಿ ಆದೇಶ ಹೊರಬಿದ್ದಿದೆ. ಕರ್ನಾಟಕ, ಆಂಧ್ರ, ತೆಲಂಗಾಣ ಸೇರಿ 16 ರಾಜ್ಯಗಳಲ್ಲಿ ಎಸ್ಐಆರ್ ಇದೀಗ ದೇಶಾದ್ಯಂತ ಎಸ್ಐಆರ್ಗೆ ಆದೇಶಿಸಿ ಚುನಾವಣಾ ಆಯೋಗ, ಭಾರತೀಯ ಚುನಾವಣಾ ಆಯೋಗದಿಂದ ಆದೇಶ ಹೊರಬಿದ್ದಿರುವಂಥದ್ದು. ಕರ್ನಾಟಕದಲ್ಲಿ 555 ಕೋಟಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿದೆ. ಸೊ 16 ರಾಜ್ಯಗಳ ಪೈಕಿ 36,073 ಕೋಟಿ ಜನರ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಲಾಗಿದೆ. ಸೊ ಮೂರನೇ ಹಂತದಲ್ಲಿ ನಡೆಯಲಿರುವಂತಹ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಬೇಕು. ಫೈನಲ್ ಆಗಿ 16 ರಾಜ್ಯ, 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೂರನೇ ಹಂತದ ಎಸ್ಐಆರ್ ನಡೆಯುವಂಥದ್ದು. ಸೊ ದೇಶಾದ್ಯಂತ ಎಸ್ಐಆರ್ಗೆ ಆದೇಶಿಸಿದೆ ಚುನಾವಣಾ ಆಯೋಗ. ಇದೀಗ ಆ ಪಟ್ಟಿಯನ್ನ ನೋಡ್ತಾ ಹೋದ್ರೆ ಶಾಕ್ ಆಗತ್ತೆ. ಕರ್ನಾಟಕದಲ್ಲೂ ಕೂಡ ಆದೇಶಿಸಿರುವಂಥದ್ದು ಚುನಾವಣಾ ಆಯೋಗದ ಕಡೆಯಿಂದ ಎಸ್ಐಆರ್ಗೆ. ಕಾಂಗ್ರೆಸ್ ನಿದ್ದೆಗೆಡಿಸಿದೆ ಆ ಒಂದು ಮತದಾರರ ಪಟ್ಟಿ ವರದಿ ಏನಿದೆ ಕಂಪ್ಲೀಟ್ ಆಗಿ ಮೂರನೇ ಹಂತದಲ್ಲಿ ನಡೆಯಲಿರುವಂತಹ ಮತಪಟ್ಟಿ ಪರಿಷ್ಕರಣೆ ಅದಾದ ನಂತರ ಕೂಡ 16 ರಾಜ್ಯ, 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೂರನೇ ಹಂತದ ಎಸ್ಐಆರ್ ನಡೆಸಬೇಕು ಅನ್ನುವಂತಹ ಎಲ್ಲ ಪ್ಲಾನಿಂಗ್ಸ್ ಅನ್ನ ಸಿದ್ಧತೆಯನ್ನು ಕೂಡ ಮತ್ತೊಂದು ಕಡೆ ಮಾಡಿಕೊಳ್ಳಲಾಗ್ತಾ ಇದೆ. ಸೊ 16 ರಾಜ್ಯಗಳ ಪೈಕಿ ನೋಡ್ತಾ ಹೋಗೋದಾದ್ರೆ 36,073 ಕೋಟಿ ಜನರ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಿರುವಂಥದ್ದು. ಜೊತೆಗೆ ಕರ್ನಾಟಕದಲ್ಲಿ 555 ಕೋಟಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಾಗಿದೆ. ಅಟ್ ಪ್ರೆಸೆಂಟ್ಲಿ ಆಗಿರುವಂತಹ ಬೆಳವಣಿಗೆಗಳು. ಇನ್ನು ಮೂರನೇ ಹಂತದಲ್ಲಿ ನಡೆಯಲಿರುವಂತಹ ಒಂದು ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಬೇಕು. ಈಗ ಆಲ್ರೆಡಿ ಆ ಲಿಸ್ಟನ್ನು ನೋಡಿಬಿಟ್ಟು ಕಂಪ್ಲೀಟ್ ಆಗಿ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಸೊ ಮೂರನೇ ಹಂತದಲ್ಲಿ ನಡೆಯಲಿದೆ ಮತ್ತೆ ಮತಪಟ್ಟಿಯ ಪರಿಷ್ಕರಣೆ. ಸೊ 16 ರಾಜ್ಯ, 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೂರನೇ ಹಂತದ ಎಸ್ಐಆರ್ ಕೂಡ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಭಾರತೀಯ ಚುನಾವಣಾ ಆಯೋಗದಿಂದ. ಇದರ ಬಗ್ಗೆ ಒಂದು ಸ್ಪಷ್ಟತೆ ಆದೇಶ ಕೂಡ ಹೊರಬಿದೆ. ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಜೂನ್ 30ರಿಂದ ಆರಂಭ ಆಗುವಂಥದ್ದು. ಜುಲೈ 29ರವರೆಗೆ ನಡೆಯಲಿದೆ ಮತ ಪರಿಷ್ಕರಣೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೂ ಕೂಡ ತಕರಾರು ಅರ್ಜಿ ಸಲ್ಲಿಕೆ. ಅಕ್ಟೋಬರ್ 10ಕ್ಕೆ ಪರಿಷ್ಕೃತ ಮತದಾರರ ಪಟ್ಟಿ ಕೂಡ ಪಂಜಾಬ್, ದೆಹಲಿ, ಚಂಡೀಗಢ, ಗುಜರಾತ್, ರಾಜಸ್ಥಾನ, ಸಿಕ್ಕಿಂ, ಉತ್ತರಾಖಂಡ್, ಅರುಣಾಚಲ ಸೇರಿ 16 ರಾಜ್ಯಗಳಲ್ಲಿ ಎಸ್ಐಆರ್ ಅನೌನ್ಸ್ ಆಗುವಂಥದ್ದು. ಸೊ ಕಂಪ್ಲೀಟ್ ಆಗಿ ಸಿಗುವಂತಹ ಪಟ್ಟಿ ಕೂಡ ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಜೂನ್ 30ರಿಂದ ಆರಂಭ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಜುಲೈ 29ರವರೆಗೂ ಕೂಡ ಮತ ಪರಿಷ್ಕರಣೆ ನಡೆಯುತ್ತೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೂ ಕೂಡ ತಕರಾರು ಅರ್ಜಿ, ಜೊತೆಗೆ ಅಕ್ಟೋಬರ್ 10ಕ್ಕೆ ಪರಿಷ್ಕೃತ ಮತದಾರರ ಪಟ್ಟಿಯನ್ನು ರಿಲೀಸ್ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಮಣಿಪುರ, ಮೇಘಾಲಯ, ತ್ರಿಪುರಾ, ಹರಿಯಾಣ, ಜಾರ್ಖಂಡ್, ಪಂಜಾಬ್, ದೆಹಲಿ, ಚಂಡೀಗಢ, ಗುಜರಾತ್ ಮತ್ತು ರಾಜಸ್ಥಾನ ಇಷ್ಟು ರಾಜ್ಯಗಳು, ಜೊತೆಗೆ ಸಿಕ್ಕಿಂ, ಉತ್ತರಾಖಂಡ್, ಅರುಣಾಚಲ ಸೇರಿ 14 ರಾಜ್ಯಗಳಲ್ಲಿ ಎಸ್ಐಆರ್ ಜಾರಿಯಾಗಿರುವಂಥದ್ದು. ವಿಶೇಷ ಅಂದರೆ ಎಸ್ಐಆರ್ ನಡೆದ ಕಡೆಯಲ್ಲೆಲ್ಲ ಮೂವತ್ತರಿಂದ ಪ್ರಾರಂಭ ಆಗುವಂಥದ್ದು. ಜುಲೈ 29ರವರೆಗೂ ಕೂಡ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೂ ಕೂಡ, ಅಕ್ಟೋಬರ್ 10ಕ್ಕೆ ಪರಿಷ್ಕೃತ ಮತದಾರರ ಪಟ್ಟಿ ಕೂಡ ರಿಲೀಸ್ ಆಗುತ್ತೆ. ಮಣಿಪುರ, ಮೇಘಾಲಯ ಎಲ್ಲೆಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ತ್ರಿಪುರಾ, ಹರಿಯಾಣ, ಜಾರ್ಖಂಡ್ ಆಗಿರ್ಬೋದು, ಪಂಜಾಬ್, ದೆಹಲಿ, ಚಂಡೀಗಢ, ಗುಜರಾತ್, ರಾಜಸ್ಥಾನ, ಸಿಕ್ಕಿಂ, ಉತ್ತರಾಖಂಡ್, ಅರುಣಾಚಲ ಸೇರಿ 16 ರಾಜ್ಯಗಳಲ್ಲಿ ಎಸ್ಐಆರ್ ಸಲ್ಲಿಕೆ ಆಗುವಂಥದ್ದು.